ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ವಾಟರ್ ಬಾಟಲ್ ತಗೊಂಡಿದ್ದೀನಿ. ಇದು ಏನಕ್ಕಪ್ಪ ಅಂತಂದರೆ, ನಾವು ಬಳೆ ಎಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಬಳೆ ತಗೊಂಡೋಗ್ಬೇಕಂತಂದರೆ ಬಳೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂತಲೇ ನಾವು ಬಳೆ ಕ್ಯಾರಿ ಮಾಡೋಕ್ಕೋಸ್ಕರ ಈ ರೀತಿ ಬಾಟಲ್ ಕಟ್ ಮಾಡಿಟ್ಕೊಂಡು, ಹಾಗೆ ಒಂದು ಪೇಪರ್ ಯಾವುದಾದ್ರೂ ಸರಿಯೇ, ನ್ಯೂಸ್ ಪೇಪರ್ ಆದರೂ ಸರಿಯೇ, ಈ ರೀತಿ ರೈಟಿಂಗ್ ವೇಸ್ಟ್ ಪೇಪರ್ ಇದ್ದರೆ ಈ ರೀತಿ ನಾವು ಬಳೆ ಎಲ್ಲ ಈ ಥರ ಕವರಲ್ಲಿ ಪ್ಯಾಕ್ ಮಾಡ್ಕೋಬೇಕು. ಫಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಎಲ್ಲ ಪ್ಯಾಕ್ ಆದಮೇಲೆ ನಾವು ಏನು ಬಾಟಲ್ ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದರಲ್ಲಿ ಕ್ಯಾರಿ ಮಾಡೋದ್ರಿಂದ ಬಳೆ ಒಡೆದೋಗಲ್ಲ. ಮತ್ತು ಈಸಿಯಾಗಿ ನಾವು ಎಷ್ಟು ಬಳೆ ಇರುತ್ತೋ ಅಷ್ಟು ಬಳೆ ಕೂಡ ನಾವು ಎಷ್ಟಾದರೂ ಫಂಕ್ಷನ್ಗೆ ಅಂತ ಕಲರ್ದು ಎಷ್ಟು ಕಲರ್ ಬೇಕಾದ್ರೂ ನಾವು ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ. ಈ ರೀತಿ ಕ್ಯಾರಿ ಮಾಡೋದ್ರಿಂದ ಬ್ಯಾಗಲ್ಲಿ ಕೂಡ ಪ್ಲೇಸ್ ಸೇವ್ ಆಗುತ್ತೆ ಮತ್ತು ಒಡೆದೋಗಲ್ಲ. ಎಲ್ಲ ನೀಟಾಗಿ ನಾವು ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್. ಈಗ ನಾವು ಕಟ್ ಮಾಡಿರೋ ಬಾಟ್ಲ್ ನೋಡಿ, ಈ ರೀತಿ ಒಂದೊಂದೇ ಹಾಕಬೇಕು. ಈ ನಿಧಾನಕ್ಕೆ ಈ ರೀತಿ ಜೋಡಿಸೋದ್ರಿಂದ ನಾವು ಎಷ್ಟೇ ಡಜನ್ ಬಳೆ ಇದ್ದರೂ ಕೂಡ, ಎಷ್ಟು ವೆರೈಟಿ ಬಳೆ ಇದ್ದರೂ ಕೂಡ ನಾವು ಈ ರೀತಿ ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್. ಇದು ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದು ಕೂಡ ಯೂಸ್ಫುಲ್ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಈ ರೀತಿ ಕಟ್ ಮಾಡಿರೋ ಬಾಟಲ್ನ ಈ ರೀತಿ ಮಾಡೋದ್ರಿಂದ ಎಲ್ಲೂ ಅಲ್ಲಾಡಲ್ಲ ಮತ್ತು ಅಷ್ಟೇ ಸೇಫ್ಟಿಯಾಗಿ ನಾವು ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಟ್ರೈ ಮಾಡಿ. ನೋಡಿ ಎಷ್ಟು ನೀಟಾಗಿ ಆಗಿದೆ, ಏನೂ ಅಲ್ಲಾಡಲ್ಲ, ಒಡೆದೋಗಲ್ಲ, ಅಷ್ಟೇ ನೀಟಾಗಿ ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲಲ್ಲಿ ಹೊಸ ಟಿಪ್ಸ್ಗಳಿದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಈಗ ನಾವು ಮಾರ್ಕೆಟಿಂದ ಬೇಳೆ ತಂದಿರ್ತೀವಿ, ಅದಕ್ಕೆ ಬೇಗ ಖಾಲಿ ಆಗಿಲ್ಲ ಅಂತಂದರೆ ಹುಳಗಳು ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಇಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪು ತಗೊಂಡಿದ್ದೀನಿ ಮತ್ತು ಅರಿಶಿನ ಪುಡಿ. ಇವೆರಡನ್ನೂ ನೀವು ಟಿಶ್ಯೂ ಪೇಪರ್ ಅಂದರೆ ಟಿಶ್ಯೂ ಪೇಪರಲ್ಲಿ ಕೂಡ ಈ ರೀತಿ ಮಾಡೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಬೇಳೆ ಹಾಕಿ ಒಂದು ಅರ್ಧ ಭಾಗದಷ್ಟು ಹಾಕ್ಬಿಟ್ಟು ನಾವೇನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಮಧ್ಯ ಹಾಕಿಡೋದ್ರಿಂದ ಹುಳಗಳು ಬರೋಲ್ಲ, ಬೇಗ ಹಾಳಾಗಲ್ಲ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನೀವು ಹೊರಗಡೆನೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡದೆ ಹೊರಗಡೆನೇ ಇಟ್ಕೋಬೋದು. ನೋಡಿ, ಈ ರೀತಿ ಹಾಕಿಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ನಾವು ತಿಂಗಳುಗಟ್ಟಲೆ ಇಟ್ಕೋಬೋದು ಫ್ರೆಂಡ್ಸ್. ಮತ್ತು ಬೇಗ ಹುಳ ಸೇರ್ಕೊಳ್ಳಲ್ಲ, ಏನು ಸೇರ್ಕೊಳ್ಳಲ್ಲ, ನೀಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ಟ್ರೈ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಮತ್ತೊಂದು ಟಿಪ್ಸ್ ಬಂದು, ಈ ರೀತಿ ಅರಿಶಿನ ಪ್ಯಾಕೆಟು ಅಥವಾ ಬೇರೆ ಯಾವ್ದಾದ್ರು ಚಿಕ್ಕ ಪ್ಯಾಕೆಟ್ಗಳಿರ್ತಾವಲ್ಲ, ಇದನ್ನು ಈ ರೀತಿ ಮಡಚ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿರೋದ್ರಿಂದ ಅದು ಕೂಡ ಯಾವುದೇ ರೀತಿ ಹಾಳಾಗಲ್ಲ, ಸುರಿದೋಗಲ್ಲ, ಮತ್ತು ಅದಕ್ಕೆ ಕೂಡ ಒಂದು ಹುಳಗಳು ಸೇರ್ಕೊಳ್ಳಲ್ಲ. ಇದು ಕೂಡ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತು ನಾವು ತೆಂಗಿನಕಾಯಿ ಜಾಸ್ತಿನೇ ಇಟ್ಕೊಂಡಿರ್ತೀವಿ. ಜಾಸ್ತಿ ಏನಾದರೂ ಈ ರೀತಿ ನೆಟ್ಟಿಗೆ ಇಟ್ಕೋಬೇಕು, ಅಂದರೆ ನಿಲ್ಲಿಸ್ಬೇಕು. ಹಾಗಾದ್ರೇ ಅದು ತುಂಬ ದಿನ ನಿಮಗೆ ಹಾಳಾಗ್ದೇ ಇರುತ್ತೆ ಫ್ರೆಂಡ್ಸ್. ಬಿರುಕು ಬರಲ್ಲ, ಏನು ಬರಲ್ಲ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಈ ರೀತಿಯೇ ಇರಬೇಕು, ಮಲಗಿಸ್ಬಾರ್ದು. ಈ ರೀತಿ ಇಡೋದ್ರಿಂದ ತುಂಬ ದಿನ ಬರುತ್ತೆ ಫ್ರೆಂಡ್ಸ್. ಹಾಗೆ ನಾವು ಅನ್ನ ಮಾಡಿ ಅಥವಾ ಬೇಳೆ ಕೂಗಿಸಿ ಅದು ತಕ್ಷಣವೇ ನಾವು ಕುಕ್ಕರ್ ಕ್ಯಾಪ್ ತೆಗೆದ ತಕ್ಷಣವೇ ಈ ರೀತಿ ಒಂದು ಬಟ್ಲಲ್ಲಿ ನೀರಿಗೆ ಹಾಕಿಡೋದ್ರಿಂದ ತುಂಬ ದಿನವೇ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಬೇಗ ಹಾಳಾಗಲ್ಲ ಫ್ರೆಂಡ್ಸ್. ಮತ್ತು ಅಗಲ ಆಗೋದು, ಉದ್ದ ಆಗೋದು ಏನೂ ಆಗೋಲ್ಲ. ಈ ರೀತಿ ಮಾಡೋದ್ರಿಂದ ತುಂಬ ದಿನ, ವರ್ಷಗಟ್ಟಲೆ ನೀವು ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ತುಂಬಾ ಅಗಲ ಆಗಿದೆ ಅಂತಂದರೆ ನೀವು ಫ್ರೀಜರಲ್ಲಿ ಕೂಡ ಇಡ್ಬೋದು. ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.